ಸಭೆಯ ನಡುವೆ ರಾಜ್ಯ ಸಮಿತಿ ನೇತೃತ್ವದಲ್ಲಿ 2 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಡಾಕ್ಟರ್ ಅಂಬೇಡ್ಕರ್ ಮತ್ತು ಪ್ಯಾರಿಸನ್ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತ ಪಕ್ಷದ ಪ್ರಧಾನ ಕಾರ್ಯದರ್ಶಿ ನಮ್ಮೊಟ್ಟಿಗೆ ಕೆ.ಟಿ. ಜೇಮ್ಸ್ ಅವರು ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಈ ಪುಸ್ತಕವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುಸ್ತಕವನ್ನು ಬಿಡುಗಡೆ ಮಾಡಿ ಈ ಕಮ್ಯುನಿಸ್ಟರು ಮತ್ತು ಅಂಬೇಡ್ಕರ್ನ ಕುರಿತು ಕಮ್ಯುನಿಸ್ಟರ ದೃಷ್ಟಿಕೋನ ಬಹಳ ತಡದಾಗಾದರೂ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಮಾತನಾಡಿದಂಥ ಜನಕವಿ ನಾರಾಯಣವರು ವಿಚಾರಗಳನ್ನು ಮಾತಾಡಿದ್ದಾರೆ. ಹಾಗೆ ನಮ್ಮ ಪಕ್ಷದ ಹಿರಿಯರು ಕಮಲ್ ಕೆ ಅವರು ಕೂಡ ಮಾತನಾಡಿ 2 ಅಮೂಲ್ಯ ಪುಸ್ತಕ ಅಗತ್ಯವಾದದ್ದು. ಪಕ್ಷ ಮೊದಲಿಂದಲೂ ಅಂಬೇಡ್ಕರ್ ಕುರಿತು ತಮ್ಮ 12ನೇ ಮಹಾಧಿವೇಶನದ ದಸ್ತಾವೇಜಿನಲ್ಲಿ ಅಂಬೇಡ್ಕರ್ ಕುರಿತು ನಾವು ನಮ್ಮ ನಿಲುವನ್ನು ಪ್ರಕಟಿಸಿದ್ದೀವಿ ಅನ್ನೋದ್ರ ಮೂಲಕ ಅಂಬೇಡ್ಕರ್ ವಿಚಾರವನ್ನು ಬಹಳ ಧೈರ್ಯವಾಗಿ ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿ ಹೋರಾಟ ಮಾಡುವಂತ ಧೈರ್ಯವನ್ನು ಈ ದೇಶದಲ್ಲಿ ಒಂದೇ ಒಂದು ಪಾರ್ಟಿ ಅಥವಾ ಎಕ್ಸ್ಟ್ರಾ ಪಾರ್ಟಿ ಅನ್ನುವ ಮಾತನ್ನ ಹೇಳೋದ್ರ ಮೂಲಕ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೂಡ ಕೆ. ರಾಮಚಂದ್ರ ಭಾಗವಹಿಸಿ ಮಾತನಾಡಿದ್ದಾರೆ. ಅದೇ ರೀತಿ 3 ಜನ ನಮ್ಮ ನಿಂಗಪ್ಪನವರು ಕೂಡ ಈ ಪ್ಯಾರಿಸನ್ ಪುಸ್ತಕವನ್ನು ಬಿಡುಗಡೆ ಮಾಡಿ ದಲಿತರು ಮತ್ತು ಕಮ್ಯುನಿಸ್ಟರು ಒಟ್ಟಾಗಿ ಹೋರಾಟ ಮಾಡಿದರೆ ಶತ್ರುಗಳನ್ನ ಸೋಲಿಸಬಹುದು, ಅಸೆಪ್ಷನ್ ಸೋಲಿಸುವ ವಾದದ ಕರೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ವೇದಿಕೆ ಮೇಲೆ ಇರುವಂತಹ 3 ಜನ ಲೇಖಕರು ಅಂಬೇಡ್ಕರ್ ಕುರಿತು ಬರುವಂತಹ ಪುಸ್ತಕದ ಮುಖ್ಯ ಲೇಖಕರು ಕಮಲ ಮಾನಸಾಯಿ ಅವರು, ಶಂಕರ್ ಮತ್ತೆ ಕಮಲ್ ವಿಜಯ್ ಕುಮಾರ್. ಅದೇ ರೀತಿ ಪ್ಯಾರಿಸನ್ ಪುಸ್ತಕ ಕುರಿತು ಕಮಲ್ ಕಬೀರ್ ಮತ್ತೆ ಶಂಕರ್ ಇವರಿಬ್ಬರು ಪುಸ್ತಕಗಳನ್ನ ಬರ್ತಾರೆ. ಸ್ನೇಹಿತರೆ, ಬಹಳಷ್ಟು ಅಮೂಲ್ಯವಾದಂತಹ ಪುಸ್ತಕ ಇದಾಗಿ ದೇಶದಲ್ಲಿ ಯಾರೆಲ್ಲ ಅಂಬೇಡ್ಕರ್ನ ರೀತಿಯಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ, ಅಂಬೇಡ್ಕರ್ ಅಂದ್ರೆ ಏನು ಅನ್ನೋದು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಂಬೇಡ್ಕರ್ ಕುರಿತು ಹಲವಾರು ಚರ್ಚೆಗಳನ್ನ ಶುರು ಮಾಡಿ ಆದ್ರೆ ಆ ಚರ್ಚೆಗಳೆಲ್ಲವೂ ಕೂಡ ನಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ತಿರೋದನ್ನು ನಾವು ನೋಡ್ತೀವಿ. ನಿಜವಾದ ಅಂಬೇಡ್ಕರ್ ಕಾರ್ಯಕ್ರಮ ಏನು, ಅಂಬೇಡ್ಕರ್ ಏನು ಹೇಳಿದ್ರು, ಅಂಬೇಡ್ಕರ್ ಏನು ಹೋರಾಟ ಮಾಡಿದ್ರು ಅನ್ನೋದನ್ನು ಈ ಪುಸ್ತಕದಲ್ಲಿ ಈಗ ಮಾನಸಾಯಿ ಹೇಳಿದಾಗೆ ಸುಮಾರು 10,000 ಪುಟಗಳ ಅಧ್ಯಯನ ಮಾಡಿ 100 ಪೇಜಿನ ಪುಸ್ತಕಗಳನ್ನು ತಯಾರು ಮಾಡುವಾಗ ಎಷ್ಟು ಗಂಭೀರ ಸ್ವರೂಪದ ವಿಚಾರಗಳಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಆ ಪುಸ್ತಕಗಳನ್ನ ಖರೀದಿ ಮಾಡಬೇಕು, ಓದಬೇಕು. ನಾವು ರಾಜ್ಯ ಕಾರ್ಯದರ್ಶಿಯಾಗಿ ಬಹುಶಃ ಈ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಲ್ಲಿ ಮುದ್ರಣ ಮಾಡಿ 1,000 ಪುಸ್ತಕಗಳನ್ನ ಜನರ ನಡುವೆ ಹಂಚಲಿಕ್ಕೆ ರಾಜ್ಯ ಸಮಿತಿ ಒಂದು ತೀರ್ಮಾನ ಮಾಡಬೇಕಾಗಿದೆ. ಜೊತೆಗೆ ಪ್ಯಾರಿಸನ್ ಕುರಿತು ತಪ್ಪಾದ ಮಾಹಿತಿ ಹಲವಾರು ಈ ಮೀಡಿಯಾಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಚಾರ ಇದೆ. ನಿಜವಾದ ಪ್ಯಾಲೆಸ್ತೈನ್, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವಿನ ಸಂಬಂಧ ಇಸ್ರೇಲ್ ಯಾವಾಗ ಅರಬ್ ಕಂಟ್ರೀಸ್ನಲ್ಲಿ ಇಸ್ರೇಲ್ನ ಜನನ ಯಾರು ಮಾಡಿದ್ರು, ಇದು ಯಾವ ಕಾರಣಕ್ಕಾಗಿ ಇವತ್ತು ಸಂಕಟ ಪಡ್ತಿರೋ ಜನ, ಸಂಕಷ್ಟಕ್ಕೊಳಗಾಗಿರೋ ಜನ ಯಾರು ಅನ್ನುವ ಮಾಹಿತಿಯನ್ನ ನಮ್ಮ ಈ ಪ್ಯಾರಿಸನ್ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿಗಳಿದೆ. ಇದನ್ನು ಕೂಡ ಅಧ್ಯಯನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ವಿಚಾರಗಳು ಜನರ ನಡುವೆ ಬಂದು ಈ ಪ್ಯಾರಿಸ್ನ ಜನರ ಪರವಾಗಿ ಹೋರಾಟ ಮಾಡುವ ಹಮಾಸ್‌ನ ಭಯೋತ್ಪಾದಕರು ಅಂತ ನಮ್ಮ ಮೀಡಿಯಾಗಳು ಪ್ರತಿ ಕಡೆ ಹಮಾಸ್ ಭಯೋತ್ಪಾದಕರು ಅಂತ ಹೇಳಿ ಚಿತ್ರಣ ಮಾಡೋದನ್ನು ನೋಡ್ತೀವಿ. ಸೊ ಹೀಗಾಗಿ ಸತ್ಯದಲ್ಲಿ ನಮ್ಮ ಪುಸ್ತಕದಲ್ಲಿ ಎಲ್ಲ ಮಾಹಿತಿಗಳಿವೆ. ಸೊ ಹಾಗಾಗಿ ಇವತ್ತಿನ ಈ ಸಂಧ್ಯಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಹಕಾರದಿಂದ ಭಾಗವಹಿಸಿ ನಮ್ಮ ಲೇಖಕರ ಮತ್ತೆ ನಮ್ಮ ಕಾರ್ಮಿಕ ಸಂಘಟನೆ ಕೂಡ ಸಮಯದ ಅನುಭವವನ್ನು ಮಾತಾಡಲಿಕ್ಕೆ ಎಲ್ಲ ಪಾಠ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಕೇಂದ್ರ ಸಮಿತಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ಹಾಗೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ, ಕೇಂದ್ರ ಸಮಿತಿ ಸದಸ್ಯರಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ, ಇತರೆ ಸಂಘಟನೆಗಳ ಪ್ರತಿನಿಧಿಗಳಿಗೆ ಮತ್ತು ವೈಚಾರಿಕತೆಯನ್ನು ಬೆಂಬಲಿಸುವಂತ ಎಲ್ಲರಿಗೆ ರಾಜ್ಯ ಸಮಿತಿ ಪರವಾಗಿ ಕ್ರಾಂತಿಕಾರಿ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಿದ್ದೇವೆ.